ನಮಸ್ಕಾರ ಎಲ್ರಿಗೂ. ಈ ದಿನ ಕೇರ್ಪೇಟೆಯಲ್ಲಿ ನಮ್ಮ ವಾಸ್ತವ್ಯ ಉಳ್ಕೊಂಡಿದ್ದು ಕೇರ್ಪೇಟೆ ಮಾರ್ಗವಾಗಿ ಕಿಕ್ಕೇರಿ, ಅರಸೀಕೆರೆ, ಬಾಣವಾರದ ಕಡೆ ನಮ್ಮ ಪ್ರಯಾಣ ಸಾಗ್ತಾಯಿದೆ. ಈ ಸಾಗೋ ಮಧ್ಯೆ ಮೊದಲು ನಮ್ಮ 2021ರಲ್ಲಿ ಕೇರ್ಪೇಟೆಗೂ ನಮಗೊಂದು ಉತ್ತಮ ರಿಲೇಷನ್ಶಿಪ್ ಏನಂದರೆ, ಈ ಮರಗಳೇನು ನೋಡ್ತಾ ಇದ್ದರೆ ಇದೇ ರೀತಿ ವೇಸ್ಟೇಜನ್ನು ನೋಡಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸಿ ತೆರವುಗೊಳಿಸಲಾಗಿತ್ತು. ಮತ್ತು ಇದು ಸಾರ್ವಜನಿಕರ ದುರಾದೃಷ್ಟವೋ ದೌರ್ಬಲ್ಯವೋ ಏನೋ ಗೊತ್ತಿಲ್ಲ, ಮಾನವನ ಅಜ್ಞಾನವೋ. ಈಗ ನೋಡಿ, ಮತ್ತೆ ವೇಸ್ಟೇಜಿಗೆ ಬಿದ್ದಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗುವ ನಿಟ್ಟಿನಲ್ಲಿ ನಾವು ಈಗ ಹೋರಾಟ ನಡೆಸಬೇಕಾಗಿದೆ. ಜನಜಾಗೃತಿ ಆಗಬೇಕಾಗಿದೆ. ಜನಗಳು ತಿಳ್ಕೋಬೇಕು. ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಜೊತೆ ನೀವು ಕೈ ಜೋಡಿಸಿ ಅಂತ ಕೇಳ್ಕೊತೇನೆ. ಪರಿಸರ ಉಳಿವಿಗಾಗಿ ಜಾಗೃತಿ ಕಾರ್ಯಕ್ರಮ ಈಗ ಮುಂದೆ ಸಾಗ್ತಾಯಿದೆ. ಎಲ್ಲ ಯೂಟ್ಯೂಬ್ ಚಾನಲ್ ಚಂದಾದಾರರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪರಿಸರ ಹೋರಾಟಕ್ಕೆ ಬೆಂಬಲ ನೀಡಿ ಯೂಟ್ಯೂಬ್ ಚಾನಲನ್ನು ಯಶಸ್ವಿ ಮಾಡಬೇಕೆಂದು ಕೇಳ್ಕೊಳ್ತೇವೆ. ಮತ್ತು ಪ್ರಜ್ಞಾವಂತರ ನಾಗರಿಕರಾಗಿ ನಾವು ಜ್ಞಾನವಿಲ್ಲದ ರೀತಿ ವರ್ತಿಸೋದು ಅವಮಾನ, ಮಾನವ ಜನ್ಮಕ್ಕೆ ಕಳಂಕ. ದಯಮಾಡಿ ಎಲ್ಲರೂ ಪ್ರಜ್ಞಾವಂತರಾಗಿ ಪರಿಸರವನ್ನು ಉಳಿಸಿ, ಬೆಳೆಸಿ, ಕಾಪಾಡಿ. ಮೈಸೂರು ಮಲ್ಲಿಗೆ ಕವಿ KS ನರಸಿಂಹಸ್ವಾಮಿಯವರ ತವರೂರು ಕಿಕ್ಕೇರಿ. ನಮ್ಮ ಪ್ರಯಾಣ ಇದು ಗಂಡ್ಸಿ ಸರ್ಕಲ್, ಸ್ಟ್ರೈಟ್ ಅರಸೀಕೆರೆ, ರೈಟ್ಗೆ ತಿಪ್ಟೂರು, ಲೆಫ್ಟು ಹಾಸನ ಹೋಗುತ್ತೆ. ಒಂದು ವಿಪರ್ಯಾಸ ಅಂದರೆ, ಒಂದು ಟೌನು ನಗರ ಹೃದಯ ಭಾಗದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಮ್ಮ ನಾಗರಿಕರು ಪ್ರಜ್ಞಾವಂತರಾಗಿ ಹೀಗೆ ತಮ್ಮ ಯಾವ ಮುಲಾಜಿಲ್ದೇ ಈ ಥರ ಪ್ರಕೃತಿಯನ್ನು ವಿಕೃತಿಗೊಳಿಸಿದ್ದಾರೆ, ನಗರವನ್ನೇ ವಿಕೃತಿಗೊಳಿಸಿದ್ದಾರೆ. ಇದು ನಾನು ಇದುವರೆಗೆ ನೋಡ್ದಂಗೆ ನಗರದ ಹೃದಯ ಭಾಗದಲ್ಲಿ ಎಲ್ಲೂ ಈ ಥರ ಕಂಡುಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕ್ರಮ ತಗೊಂಡು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಬೇಕು. ಗಂಡ್ಸಿ ಹ್ಯಾಂಡ್ ಪೋಸ್ಟ್. ಈ ದಿನ ಬೆಳಗ್ಗೆ 7:15 ಕಿಕ್ಕೇರಿ ಬಿಟ್ಟು ಬರ್ತಾ ಇರಬೇಕಾದ್ರೆ ಹಿಂದೆ ಏನು ನಾವು ತೆರವುಗೊಳಿಸಿದ್ದು ಮರದ ಹತ್ರ ಇದ್ದ ಏನು ತ್ಯಾಜ್ಯ ಪದಾರ್ಥಗಳನ್ನು ಮತ್ತೆ ಹಾಕಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕ್ರಮ ತಗೋಬೇಕು ಅಂತ ನಿರ್ಧಾರ ಮಾಡಿ ನಮ್ಮ ಸ್ನೇಹಿತರು ನಾವು ಮುಂದುವರೆದು ಕಿಕ್ಕೇರಿ ಮತ್ತು ಗಡ್ಸಿ ಹ್ಯಾಂಡ್ ಪೋಸ್ಟ್, ಅಲ್ಲೂ ಕೂಡ ಏನು ನಗರ ಭಾಗದಲ್ಲೇ ತ್ಯಾಜ್ಯ ಪದಾರ್ಥಗಳನ್ನು ಸುರಿತಾ ಇದ್ದಾರೆ ಅದನ್ನು ಪಂಚಾಯಿತಿಗೆ ಗಮನಕ್ಕೆ ತಂದು ಮುಖಾಮುಖಿ ಏನು ವರ್ತಕರು, ವ್ಯಾಪಾರಸ್ಥರು ಮತ್ತು ಪಂಚಾಯಿತಿಯ ನೇರ ಮುಖಾಮುಖಿಯೊಂದಿಗೆ ಸಮಸ್ಯೆಯನ್ನು ಬಗೆಹರಿಸಲು ವೇದಿಕೆ ನಿರ್ಮಾಣ ಮಾಡಿ, ಆನಂತರ ಅರಸೀಕೆರೆ ಬಂದು ಅಲ್ಲಿ ತುಮಕೂರು ಟು ಶಿವಮೊಗ್ಗ ಹೈವೇಲಿ ಬಂದು ಬಾಣವಾರ ಮೂಲ ವೇದಿಕೆ ಎಲ್ಲಿ ನಮಗೆ ಉಳ್ಕೊಳ್ಳಲು ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ದಿನ ಇಲ್ಲೇ ವಾಸ್ತವ್ಯವನ್ನು ಹೂಡಿ ಬೆಳಗ್ಗೆ ನಮ್ಮ ಪ್ರಯಾಣ ದಾವಣಗೆರೆ ಕಡೆ ಸಾಗಲಿದೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪರಿಸರ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ಎಲ್ಲರಲ್ಲೂ ಮನವಿ ಮಾಡುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ.